ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ಏನಪ್ಪ ಅಂತ ಅಂದರೆ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಎಲ್ಲ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ ಸೋನು ಅವರೇ ಪ್ಲೀಸ್ ನೀವು ಹಾಕೋ ಮೇಕಪ್ ಅಂದರೆ ನನಗೆ ಎಷ್ಟು ಗೊತ್ತೋ ಅಷ್ಟು ಪ್ರಾಡಕ್ಟ್ ಎಲ್ಲ ತೋರಿಸಿ ಅಂತ ಕೇಳಿದ್ದೀರಾ. ಸೊ ಇವತ್ತು ನಾನು ಬೀಚ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಬೀಚ್ ಹತ್ರ ನಾನು ಈ ಒಂದು ಬಿಕಿನಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ರೆಡಿ ಗ್ರೂಮ್ ವಿಡಿಯೋ ಥರ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಈ ಒಂದು ಬಿಕಿನಿನ ಹಾಕೊಂಬಂದ್ಬಿಡ್ತೀನಿ. ಆಮೇಲೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ನಾನು ಹೆಂಗೆ ಮೇಕಪ್ ಹಾಕ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಾಮೆಂಟ್ಸ್ ಮಾಡೋರಿಗೆ ಫಕ್ ಯು ಆಲ್, ಐ ಡೋಂಟ್ ಕೇರ್ ನೀವು ಏನೇ ಮಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂತಂದರೆ ನನಗೆ ಇವಾಗ ಆಕ್ಸಿಡೆಂಟ್ ಆಯಿತು, ಏನೋ ಆಯಿತು, EMI ಕಟ್ಟಬೇಕು, ಲೋನ್ ಕಟ್ಟಬೇಕು ಅಂತಂದರೆ ಯಾವನು ದುಡ್ಡು ಕೊಡಲ್ಲ. ನಮಗೆ ಹುಷಾರು ತಪ್ಪಿದಾಗ ಏನೇ ಎಮರ್ಜೆನ್ಸಿ ಬೇಕಂದರೆ ಯಾವ ನನ್ನ ಮಗನೂ ₹1 ಕೊಡಲ್ಲ. ಇದನ್ನ ನೀವು ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ. ಯಾವನು ಹೆಲ್ಪ್ ಮಾಡಲ್ಲ, ಏನೂ ಆಗಲ್ಲ, ನಿಮಗೆ ನೀವೇ ಆಗಬೇಕು. ಆ್ಯಂಡ್ ಇನ್ನೊಂದು, ನನಗೆ ಆಲ್ರೆಡಿ 25 ಇಯರ್ ಕಂಪ್ಲೀಟ್ ಆಗಿದೆ, 26 ಇವಾಗ ಆಯಿತಾ. ಏಜ್ ಅನ್ನೋದು ನಾವು ಹೇಗಿರ್ತೀವಿ ಗೊತ್ತಿಲ್ಲ. ಬ್ಯೂಟಿ ಅನ್ನೋದು ಇವತ್ತು ಹಿಂಗಿರ್ತೀವಿ, ನಾಳೆ ಇನ್ನೊಂದು ಆಗ್ತೀವಿ, ನನಗೆ ಗೊತ್ತಿಲ್ಲ. ಬಟ್ ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಾಳೆ 1 ಕೋಟಿ ಮಾಡ್ಬೋದು, ಅಥವಾ ಇನ್ನೂ ದುಡ್ಡಿಲ್ದೇ ಇರ್ಬೋದು. ಸೊ ನಿಮಗೇನು ಅನಿಸುತ್ತೆ ಅದನ್ನ ನೀವು ಮಾಡಿ, ತಲೆ ಕೆಡ್ಸ್ಕೊಬೇಡಿ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಬಿಕಿನಿ ಹಾಕ್ಕೊಂಡು ಬರ್ತೀನಿ, ವೇಟ್. ಸೊ ಗೈಸ್, ನಾನಿವತ್ತು ಈ ಒಂದು ಬಿಕಿನಿನ ವೇರ್ ಮಾಡಿದ್ದೀನಿ. ನನಗೆ ಬೇಬಿ ಡಂಪ್ ಬಂದಿದೆ. ಸೊ ಫಸ್ಟು ನಾನು ಇವಾಗ ಸನ್ಸ್ಕ್ರೀನ್ ನಾನು ತಂದಿಲ್ಲ, ನನ್ನ ಫ್ರೆಂಡ್ದು, ಅದನ್ನೇ ಹಾಕೊತಿದ್ದೀನಿ. ಫಸ್ಟು ನಾನು ಇಲ್ಲಿ ಮಾಯ್ಶ್ಚರೈಸರ್ನ ಹಾಕೋತಾ ಇದ್ದೀನಿ. ಇದು ಎಲ್ಲ ಕಡೆ ಮಾಯ್ಶ್ಚರೈಸರ್ ತೊಗೊಂಬರೋಕ್ಕಾಗಲ್ಲ, ಅದಕ್ಕೆ ಈ ಒಂದು ಬಾಕ್ಸ್ಗೆ ಹಾಕೊಬಂದಿದ್ದೀನಿ. ಮಾಯ್ಶ್ಚರೈಸರ್ ಸೆಟಾಫಿಲ್. ಬೇಕಿದ್ರೆ ನಾನು ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್. ಸಿಕ್ಕಾಪಟ್ಟೆ ಬಿಸಿಲು ಇದೆ ಗೈಸ್ ಗೋವಾ, ನೀವು ಅಂದ್ಕೊಂಡಿರೋ ಥರ ಅಲ್ವೇ ಅಲ್ಲ. ದೇವ, ಓಕೆ. ನೆಕ್ಸ್ಟ್ ಸ್ವಲ್ಪ ನೋಡಿ, ಇದು ಬೇಕಿದ್ರೆ ನಾನು ನಿಮಗೆ ಪ್ರಾಡಕ್ಟು ಲಿಂಕ್ ಹಾಕ್ತೀನಿ, ನಿಮಗೆ ಬೇಕು ಅಂದರೆ. ಓಕೆ, ಬಟ್ ಇದರಿಂದ ನನಗೆ ರಿಸಲ್ಟ್ ಸಿಕ್ಕಿದೆ ಗೈಸ್, 100% ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಏನಪ್ಪ ಇದು ಪ್ರೈಮರ್. ಸನ್ಸ್ಕ್ರೀನ್ ಹಾಕ್ಬಿಡೋಣ, ಅದಾದಮೇಲೆ ನೆಕ್ಸ್ಟು ಸನ್ಸ್ಕ್ರೀನ್ ಆ್ಯಕ್ಚುಲಿ ನಾನು ಬೇರೆ ಹಾಕೋದು, ಬಟ್ ಇವತ್ತು ಯಾವುದೋ ಇದಿಲ್ಲ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು. ಸನ್ಸ್ಕ್ರೀನ್ ಇರಲೇಬೇಕಪ್ಪ, ಇಲ್ಲಾಂದರೆ ಆಗಲ್ಲ. ನಿಜವಾಗ್ಲೂ ಸನ್ಸ್ಕ್ರೀನ್ ಹಾಕೊಳ್ಳಿ, ಓಕೆ. ಅಂದರೆ ನಾನು ಫೇಸ್ಗೆ ಹಾಕ್ಬೇಕಾದ್ರೆ ಹಾಗೆ ನೆಕ್ಕು ಕೂಡ ಹಾಕ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ. ಚೆನ್ನಾಗಿದೆ ಕಣೆ ಇದು ಸನ್ಸ್ಕ್ರೀನು. ಫೋಟೋ ಬ್ಯಾನ್ ಅಂತೆ, ಚೆನ್ನಾಗಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಪ್ರೈಮರ್. ಸ್ವಲ್ಪ ಹೌದು ನೋಡಿ,
ಪ್ರೈಮರ್ ಏನಕ್ಕೆ ಹಾಕೋದು ಮಚ್ಚ? ಪ್ರೈಮರು ಮೇಕಪ್ ಸೆಟ್ ಬೇಸ್ ಆಗಿದ್ದಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತನಾ? ಎಲ್ಲ ನನ್ನ ಓನ್ ಕಾನ್ಫಿಡೆನ್ಸ್. ಇವಾಗ ನೋಡಲ್ಲ ಮೇಡಮ್. 3 ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ? ಮಿಕ್ಕಿದೆಲ್ಲ ನೆಕ್ಸ್ಟ್ ನಾನು ಮ್ಯಾಕ್ ಅವ್ರದ್ದು ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಇಷ್ಟ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡಿ, ಕನ್ಸಿಲರ್ ಹಾಕಿದರೆ ಸಾಕು, ಫೌಂಡೇಶನ್ ಹಾಕೋ ಅವಶ್ಯಕತೆನೇ ಇಲ್ಲ. ಅರ್ಥ ಆಯ್ತಾ? ಕಾಸ್ಟ್ 24 ಎಲ್ಲ ಮಾಡಿದ್ದೀನಿ ನಾನು. ಕಾಸ್ಟ್ 24 ಅವಳಿಗೆ ಅರ್ಥ ಆಗೋ ಥರ ಹೇಳೆ. ಕಾರ್ಡ್ 24 ಅಂತ ಅಂದರೆ ಕಾರ್ ಇರುತ್ತಲ್ಲ ಇವಾಗ, ಅದನ್ನ ಒಂದು ರಾಶಿ ರಾಶಿ ಕಾರ್ನ ತಂದು ಬಿಸಾಕಿರ್ತಾರೆ. ಬೇರೆ ಕಡೆಗಿಂತ ಅಲ್ಲಿ ಒಂದು 10,000 ರೂಪಾಯಿ ಕಮ್ಮಿ ಅಷ್ಟು ಹೊಸ ಸೆಕೆಂಡ್ ಹ್ಯಾಂಡ್ ತೊಗೊಂಡೋಗೋದು ಕಾರ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಫೌಂಡೇಶನ್ ಹಾಕೋದೇ ಬೇಡ. ನನ್ನ ಹತ್ರ ಫೌಂಡೇಶನ್ನು ಕೂಡ ಇಲ್ಲ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್. ಇಲ್ಲಿ ನೋಡಿ ಎಲ್ಲ ಹಿಂಗೋಗ್ಬಿಡಿದೆ. ಚೂರು ಹಾಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಯಾವುದೇ ಪ್ರಾಡಕ್ಟ್ಸ್ ಬೇಕಂತೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀನು ಈಗಲೂ ಮೇಕಪ್ ಶೂಟ್ಸ್ ಮಾಡ್ತೀಯಾ? ಏನು ಅಂದರೆ ಬ್ಯಾಕು ಮಾಡಕ್ಕೆ ಬರಲ್ಲ, ಬಿಡಲ್ಲ, ಸ್ಪ್ರೇ ಕ್ರಿಂಪಿಂಗ್. ಅವಾಗಲೇ ಇದು ಬ್ಯಾಕು ಮಾಡಿದಾಗ ಕೂಮ್ ಮಾಡಿದೆ ಸ್ನಾನ ಮಾಡಿಬಿಡ್ಬೇಕು, ಆವಾಗ ಏನು ಏರ್ ಫಾಲ್ ಆಗಲ್ಲ. ಬಟ್ ಬ್ಯಾಕ್ ಕೂಮಿಂಗ್ ಮಾಡಿ ಮಾಡಿ ಮಾಡಿದ್ರೆ ಹೋಗುತ್ತೆ ಕೂದಲು. ಬಟ್ ವಾಲಮಾಗಿ ಕಾಣಬೇಕಲ್ಲ ನಿನ್ನ ಕೂದಲು. ಕೈಸಿದು ಹೈಲೈಟರು ಹೊಡೆದೋಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೈಲೈಟರ್ನ ಯಾಕೆ ಗೊತ್ತಾ, ಕಣ್ಣು ಕೆಳಗಡೆ ಹಾಕೋದು. ಡಾರ್ಕ್ ಸರ್ಕಲ್ ಏನಾದ್ರು ಇದ್ದರೆ ಚೂರು ನೀಟಾಗಿ ಕವರ್ ಆಗಲಿ ಅಂತ ಹೈಲೈಟರ್ ಎಲ್ಲ ಯೂಸ್ ಮಾಡೋದು ನೋಸ್ ಮೇಲೆ, ಲಿಪ್ ಮೇಲೆ. ಬಟ್ ನಾನು ಹಿಂಗೆ ಇಷ್ಟ. ನೆಕ್ಸ್ಟ್ ಏನು ನೆಕ್ಸ್ಟ್ ಇದಕ್ಕೇನಂತಾರೆ? ಲ್ಯಾಶಸ್ ಕರ್ಲರ್. ಲ್ಯಾಶಸ್ ಕರ್ಲರ್ ಚೆನ್ನಾಗಿ ಕಾಣಿಸ್ತೈತೆ. ಅದು ಸುಮ್ಮನೆ ಸ್ವಲ್ಪ ಹೀಗೆ ಕಾಣಲಿ ಅಂತ ಮಾಡಿಕೊಳ್ಳೋದು. ಕಣ್ಣಲ್ಲಿ ಯಾಕೋ ನೀರು ಬರ್ತೈತೆ. ಆಗು, ಏನು ಮಾಡ್ತೀಯ ಕೂತು ಮಲ್ಕೊಂಡು? ಅವಳು ಆಗ್ಬಿಟ್ಟವಳೆ. ಈಗ ಎಲ್ಲರೂ ಹೋಗ್ಬೇಕಂದ್ರೆ ನಿಂದೆ ಲೇಟ್ ಆಗುತ್ತೆ ಆಮೇಲೆ. ಆ್ಯಂಡ್ ನೆಕ್ಸ್ಟ್ ಐ ಶ್ಯಾಡೋ. ಸೊ ಇವಾಗ ಐ ಶ್ಯಾಡೋ ನಾನೇನು ಮೇಕಪ್ ಆರ್ಟಿಸ್ಟ್ ಅಲ್ಲಪ್ಪ. ಮಾಡಿದ್ದಲ್ಲ ನಂಗೆ ಮೇಕಪ್. ನೀನು ಮಾಡಿದ್ದೆ, ನಾನಲ್ಲ ತಾಯಿ. ಅಸಹ್ಯವಾಗಿ ಮಾಡಿದ್ದೆ ಬಾ.
ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಕಡೆ ಸ್ಮೋಕಿ ಮಾಡ್ತಾರಲ್ಲ. ಸ್ಮೋಕಿ ಹಾಂ, ಸ್ಮೋಕಿ ಈ ಥರ ಕಲಿಬೇಕು. ನನಗೆ ಅಫಿಷಿಯಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಇಷ್ಟ. ಆದರೆ ನನಗೆ ನಾನು ಮಾಡ್ಕೊಳಕ್ಕೆ ಯಾವಾಗಾದ್ರು ಬೇಕಂದಾಗ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಇದ್ರ ಮೇಲೆ ಸ್ವಲ್ಪ ಗ್ಲಿಟರ್ ಹಾಕ್ತಾಯಿದ್ದೀನಿ ನಾನು, ಚೆನ್ನಾಗಿ ಕಾಣಲಿ ಅಂತ. ಸ್ವಲ್ಪ ಹೈಲೈಟ್ ಆಗಬೇಕಲ್ಲ ನಾನು ಫೋಟೋಸ್ಗೆಲ್ಲ. ಅಲ್ಲೊಬ್ರು ರೆಡಿ ಆಯ್ತವ್ರೆ ಯಾಕಪ್ಪ ಅಂತಂದರೆ ಫೋಟೋಶೂಟ್ ಮಾಡ್ಸೋಕ್ಕೆ ಗೋವಾಗೆ ಫೋಟೋಶೂಟ್ ಮಾಡ್ಸೋಕ್ಕೆ ಬಂದವಳೆ. ಕೈಸ್ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಚೆನ್ನಾಗಿದೆಯಾ ನೋಡ. ಆದರೂ ನೀನು ಮೇಕಪ್ ಚೆನ್ನಾಗಿ ಮಾಡ್ಕೋತೀಯ ಕಣೆ, ಚೆನ್ನಾಗಿ ಮಾಡ್ಕೋತೀಯ. ಮೇಕಪ್ ಆರ್ಟಿಸ್ಟ್ ಅಲ್ವಾ. ಅದಾದ ನಂತರ ಬ್ಲಷ್. ಫಸ್ಟು ಕಾಜಲ್ ಹಾಕ್ಬಿಡೋಣ. ಕಾಜಲ್ ಹಾಕಿ ನೆಕ್ಸ್ಟ್ ಇದು ಕಾಜಲ್ ತುಂಬ ಚೆನ್ನಾಗಿದೆ ಇದು. ಬಟ್ ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ಮು, ಅಯ್ಯೋ ಆಮೇಲೆ ಸ್ವಲ್ಪ ಐಬ್ರೋ ಕವರ್ ಫಿಲ್ಲಿಂಗ್ ಮಾಡೋಣ. ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಹಂಗೆ. ಅಲ್ವಾ? ಯಪ್ಪ ನಂಗೆ ಅದು ಹಾಕೊಂಡ್ರೆ ಕಿರಿಕಿರಿ. ಹಾಂ, ನಂಗೆ ಆಗೋದೇ ಇಲ್ಲ. ಇವಾಗ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ ಮಸ್ಕರ, ಹೋಗೋದೇ ಇಲ್ಲ. ನಾವು ಮಸ್ಕರ ಹಾಕ್ಬೇಕಾದ್ರೆ ಹಿಂಗೆ ಮಾಡ್ತೀವಲ್ಲ, ಯಾಕೆ ಹೇಳು? ಬ್ರೈನ್ ಅದಕ್ಕೆ ಒಂದು ಸ್ಟಿಮ್ಯುಲೇಷನ್ ಕೊಡುತ್ತೆ. ಬುರ್ಗಾಗೆ ಯಾವುದೋ ಒಂದೆರಡು ಪೀಸ್ ಸೀಕ್ವೆನ್ಸ್ ಕೊಟ್ಟಂಗೆ. ಎಕ್ಸಾಕ್ಟ್ಲಿ. ವಾಟ್ ಇಸ್ ದಿಸ್? ಆದ ಕೈಯೇ ಆದ ನೀಯೇ ನೋಡಿ, ಚೆನ್ನಾಗಿದೆ ಮಸ್ಕರ ಗೈಸ್. ಚೆನ್ನಾಗಿದೆ. ಇವಾಗ ನಾನು ಬ್ಲಷ್ ಹಾಕ್ತಾ ಇದ್ದೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಫೇವ್ರೆಟ್ ಬ್ಲಷ್. ಇವಳು ಯಾವಾಗಲೂ ಇಂಥವೇ ಹಾಕೋದು ಡ್ರೆಸ್ಸು ಜಿಗಿ ಜಿಗಿ. ಕೆಳಗಡೆ ಶಾರ್ಟ್ಸ್ ಕಾಣಿಸ್ತಾ ಇದನ್ನ ಕವರ್ ಮಾಡ್ಕೊಂಡು. ಬಿಡು, ವೈಟ್ ಅಲ್ವಾ, ಕಾಣಲ್ಲ, ಸ್ಕಿನ್ ಕಲರ್ ಅಲ್ಲ. ಇದೇ ಹಾಕೊಂಡು ಹೋಗ್ಬೋದು. ಈಗ ತಾನೇ ಡ್ಯಾನ್ಸರ್ಸ್ ಅನ್ಕೊಂಡ್ಬಿಡ್ತಾರೆ ಅಂದ್ಲು. ಜಾಸ್ತಿ ನಂಗಂತೂ ಬ್ಲಷ್ ಅಂದ್ರೆ ಸಿಕ್ಕಪ್ಪ. ಓಕೆ ಅರ್ಥ ಆಯ್ತು. ಬ್ಲಷ್ ಇಲ್ಲಿಗೆಲ್ಲ ಹಾಕ್ಬೇಕು. ಇವಾಗ ನಾನು ಲಿಪ್ ಲೈನರ್ನ ಹಾಕೋತಾ ಇದ್ದೀನಿ. ನೋಡು, ಹ್ಞೂ ಅಂದ್ಲು. ಲಿಪ್ಸ್ಟಿಕ್ ನಾನು ಇದಾಗ್ತಾ ಇದ್ದೀನಿ. ಹಾಕೊಂಡು ಹೋಗ್ಬೇಡಪ್ಪ ತಾಯಿ. ವಾವ್, ಚೆನ್ನಾಗಿದೆ ಗೈಸ್. ಇದು ನನ್ನ ಫೈನಲ್ ಲುಕ್. ಚೆನ್ನಾಗಿ ಕಾಣಿಸ್ತಿದ್ಯಾ? ಎಸ್. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಿಚ್ ಹತ್ರ ಹೋಗೋಣ ಬನ್ನಿ. ಪರ್ಫ್ಯೂಮ್ ಇದು ಹಾಕೋತಿದ್ದೀನಿ ನಾನು ಇವತ್ತು.
ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಪೂಲನ್ನು ನಿಮಗೆ ತೋರಿಸಿಲ್ಲ ನೋಡಿ, ಇದು ನಮ್ಮ ಪೂಲ್. ಸೊ ಇವಾಗ ನಾನು ನೀರು ಒಳಗಡೆ ಡೈ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಸ್ವಿಮ್ಮಿಂಗ್ ಸಕ್ಕದಾಗಿ ಬರುತ್ತೆ, ತೋರಿಸ್ತೀನಿ. ಇಲ್ಲಿಂದ ಬೀಳ ಇಲ್ಲಿದ್ದೇನೆ, ಯಾಕೋ ಆಡು ಮಾಡು. Yes, go ahead. ಹಿಂಗೆ ಬಾ ನನ್ನ ಹತ್ರ. ಬ್ರೋ ತುಂಬಾ ತುಂಬಾ ಆಳವಿದೆ ಬ್ರೋ. ಆ ಕಡೆ ಹೋಗ್ಬೇಡ. ಕಮ್ ಅಗೇನ್ ಬಾರ. ಸಿಕ್ಕಾಪಟ್ಟೆ ಆಳ ಇದೆ ಬ್ರೋ ಅಲ್ಲಿ. ಡಾರ್ಕ್ ಬಂದ್ಬಿಟ್ಟು ತುಂಬಾ ಕ್ಲೋರಿನ್ ವಾಟರ್ ಎಷ್ಟಿದೆ, ಇಲ್ಲಿ ಎಷ್ಟಿದೆ ಅಂತ ಆಗದ ಇಲ್ಲ. ಹಿಂಗೆ ಹೋಲ್ಡ್ ಮಾಡ್ತಾ ಇದೀನಿ, ಆಗಿಲ್ಲ. ಅದಕ್ಕೆ ಸ್ವಿಮ್ ಮಾಡ್ಕೊಂಡು ಬಂದ್ಬಿಟ್ಟೆ. ಯಾವಾಗ ಏನಾದರೂ ಅಪ್ಪ ಕೂದಲೆಲ್ಲ ಉದ್ರೋಗುದು ಗುರು. ಈ ಕ್ಲೋರಿನ್ ವಾಟರ್ ಬೇರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಗೈಸ್ ಪರ 1 hour 2 hours ಆಡಿದ್ದೀನಿ ಅಂದ್ಕೊಳ್ಳಿ ಸ್ವಿಮ್. ನಾನು ಸ್ವಿಮ್ ಮಾಡ್ಕೊಂಡು ಬಂದೆ, ರೂಮಿಗೆ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟ್ಯಾನು, ಫುಲ್ಲು ಸಿಕ್ಕಾಪಟ್ಟೆ ಟ್ಯಾನು, ಓವರ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಇವಾಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದರೆ ಸಾಕಪ್ಪ. ಊಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಓಕೆ ಬಾಯ್. ಇವಾಗ ಸ್ನಾನ ಮಾಡಿ ಊಟ ಮಾಡೋಕ್ಕೆ ಹೋಗಬೇಕು. ನೋಡೋಣ ಆದರೆ ಆ ಒಂದು ವ್ಲಾಗ್ನ ಎಲ್ಲಿಗೆ ಎಂಡ್ ಆದರೆ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.